ಹಲೋ 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 ಏನಕ್ಕ ಬಾವ ಫೋನ್ ಮಾಡಿದ್ದು ಅನ್ಕೊಂಡ ನಾನು ಮಾಡಿದ್ದು ಬಾವ ಫೋನ್ ಮಾಡ್ತಾರೆ ಅಂತ ಕಾಯ್ತಿದ್ದ ತಗೊಳ್ಳಿ ಅಕ್ಕ. ಪಾರ್ವತಿ, ಈಗಲೇ ಮದುವೆ ನಿನ್ನ ಕಳೆ ಬಂದ್ಬಿಟ್ಟಿದೆ, ಪಳಪಳ ಅಂತ ಹೊಳಿತಾ ಇದೆಯಾ ಅಲ್ವಾ ಸಾವಿತ್ರಕ್ಕ? ಮತ್ತೆ ಇನ್ನೇನು, ಬಾವಿ ಬಾವ ಸೋಪ್ ಕೊಟ್ಟಿದಾರಲ್ಲ ಅದ್ರಲ್ಲಿ ಮುಖ ಉಜ್ಕೊಂಡು ಪಳಪಳ ಅಂತ ಹೊಳಿತಾ ಇದ್ದಾಳೆ. ಈ ಮಾತಿನ ಮಲ್ಲ, ನಿಮ್ಮ ಅಕ್ಕ ಮದುವೆ ಹೋದ್ಮೇಲೆ ನಿಮ್ಮ ಅಪ್ಪ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಸಾವಿತ್ರಕ್ಕ, ಇವನನ್ನು ನಂಬ್ಕೊಂಡು ಮನೆ ಬಿಟ್ಟು ಹೋದ್ರೆ ಅದೋ ಗತಿ. ಅಕ್ಕ ಸುಮ್ಮನೆ ತಮಾಷೆ ಮಾಡಿದೆ ಅಕ್ಕ. ಅಪ್ಪನ ಬಟ್ಟೆನ ನಾನೇ ಐರನ್ ಮಾಡ್ತೀನಿ, ಅವ್ರ ಶೂನ ನಾನೇ ಪಾಲಿಷ್ ಮಾಡಿರ್ತೀನಿ, ರಾತ್ರಿ ಮನೆಗೆ ಬಂದು ಮಲ್ಕೊಂಡಾಗ ನಾನೇ ಅವ್ರ ಕಾಲು ಒತ್ತುತ್ತೀನಿ. ಆದರೆ ಅಶ್ವಾದ ಕೈ ತುತ್ತಾಕಕ್ಕೆ ನೀನೇ ಇರಲ್ವಲ್ಲ ಅಕ್ಕ. ನೀನು ಇಲ್ಲದೆ ನನಗೆ ಯಾರಕ್ಕ ಊಟ ಮಾಡಿಸ್ತಾರೆ? ನೀನು ರೆಡಿ ಆಗ್ಬೇಕಾರೆ ಎಲ್ಲ ನಾನೇ ಕನ್ನಡಿ ಹಿಡಿತಾ ಇದ್ದೆ, ಆದರೆ ಇನ್ನು ಯಾರಿಗಕ್ಕ ಕನ್ನಡಿ ಹಿಡೀಲಿ? ಗಣಿ, ಅಳ್ಬೇಡ ಕಣೋ. ನೀನು ಅಳೋದನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಸಾವಿತ್ರಕ್ಕ, ನಾನು ಮದುವೆ ಆದಮೇಲೂ ಇಲ್ಲೇ ಇರ್ಬೋದಲ್ವಾ? ಮದುವೆ ಆದಮೇಲೆ ಹೆಣ್ಣು ಗಂಡನ ಮನೆಗೆ ಹೋಗಬೇಕು ಅನ್ನೋ ಸಂಪ್ರದಾಯನ ಯಾಕೆ ಮಾಡಿದ್ರು ಸಾವಿತ್ರಕ್ಕ? ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಹಾಗೆಲ್ಲ ಮಾತಾಡಬಾರ್ದಮ್ಮ. ಶುಭ ದಿನ, ಒಳ್ಳೆ ಮಾತಾಡಬೇಕು. ನಿಮ್ಮ ಅಪ್ಪನ ಗಣಿನ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಲ್ಲ. ಅಕ್ಕ ಅಳ್ಬೇಡ ಅಕ್ಕ, ನಿನ್ನ ಹತ್ರ ನೀನಷ್ಟೇ ಅಲ್ಲ, ದೊಡ್ಡ ಯಜಮಾನ್ರು ಕೊಡ್ಸಿರಿ ಒಡವೆಗಳು ಚೆನ್ನಾಗಿ ಕಾಣಿಸಲ್ಲ. ನಗಕ್ಕ, ನಗಕ್ಕ. ಪಾರು, ನಿನ್ನ ಮೇಲೆ ಈ ಒಡವೆಗಳು ಎಷ್ಟು ಚೆನ್ನಾಗಿ ಕಾಣಿಸಿದಾವೆ ಗೊತ್ತೇನೆ? ನನ್ನ ದೃಷ್ಟಿನೇ ತಗಲುತ್ತೆ. ಓಹೋ, ಸಾವಿತ್ರಿ ಅಂಡ್ ಬೆಟಾಲಿಯನ್ ಎಲ್ಲ ಸೇರ್ಕೊಂಡಿಲ್ಲ ಸೀರುಂಡೆ ತಿಂತಾ ಇದ್ದೀರಾ? ಅಲ್ಲ, ಪಾರ್ವತಿನ ರೆಡಿ ಮಾಡ್ತಾ ಇದ್ವಿಮ್ಮ. ಪಾರ್ವತಿನ ರೆಡಿ ಮಾಡ್ತಿದ್ರು ಅಥವಾ ನೀವೆಲ್ಲ ರೆಡಿ ಆಗ್ತಿದ್ರು? ಏನು ಒಳ್ಳೆ ಮಾಡೆಲ್ಗಳ ತರ ರೆಡಿ ಆಗ್ಬಿಟ್ಟಿದ್ದೀರಾ? ಏನ್ ರ್ಯಾಂಪ್ ವಾಕಲ್ಲಿ ವಾಕ್ ಮಾಡ್ಬೇಕು ಅಂತಿದ್ದೀರೋ? ಇಲ್ಲ ಮೇಡಮ್, ಪಾರ್ವತಿದು ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಎಲ್ಲರೂ ಸ್ವಲ್ಪ ರೆಡಿಯಾಗಿದ್ವಿ. ಸ್ವಲ್ಪನ ರೆಡಿ ಆಗಿದ್ದೀರಾ? ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀರಾ? ಎಮ್ಮೆಗೆ ಬಣ್ಣ ಬಳ್ದು ಸೀರೆ ಉಡಿಸಿ ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಎಮ್ಮೆ ಹಸು ಆಗುತ್ತಾ? ಹೋಗ್ರೆ ನಿಮ್ ಕೆಲಸ ನೋಡ್ಕೊಳ್ಳಿ. ತಡಿಯ, ನಿನಗೇನು ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ, ನಿಮ್ಮ ಅಕ್ಕನ್ನೇ ನಾವೇನು ತಿಂದು ಬಿಡಲ್ಲ. ಹೋಗ ಅಂದ್ರೆ ಗಣಿ, ನೀನು ಹೋಗು, ನಾನು ಬರ್ತೀನಿ. ಸರಿ ಅಕ್ಕ. ಮೇಡಮ್, ಯಾಕೆ ಬಾಗಿಲು ಹಾಕಿದ್ರಿ? ಮೇಡಮ್ ಹೇಳ್ತೀನಿ ಇರಿ ಮೇಡಮ್. ನೀವು ನನ್ನನ್ನು ಯಾಕೆ ಮೇಡಮ್ ಅಂತಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಯಾವ ಸೀಮೆ ದೊಣ್ಣೆನಾಯ್ಕಿನಮ್ಮ ದೊಡ್ಡವಳಾಗೋಕೆ? ನೀವು ಮೇಡಮ್ ದೊಡ್ಡವರು, ನೀವು ಅಂದ್ರೇನು, ನಿಮ್ಮ ರೇಂಜು ಅಂದ್ರೇನು? ಅಬ್ಬಾ, ವರ್ಷಕ್ಕೆ 12 ಲಕ್ಷ ಸಂಬಳ ತಗೊಳ್ಳೋ ಹರೀಶನ್ನ ಪಟಾಯಿಸಿ ಬುಟ್ಟಿಗೆ ಹಾಕೊಂಡಿದ್ದೀರಲ್ಲ, ಕಲರ್ಕಾಗೆ ನೀವು ದೊಡ್ಡವರು ಮೇಡಮ್. ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದಾನಲ್ಲ ನಿಮ್ಮಪ್ಪ, ಅವ್ರು ನಮ್ಗೆಲ್ರಿಗಿಂತ ದೊಡ್ಡವರು. ಮೇಡಮ್, ದಯವಿಟ್ಟು ಆ ರೀತಿಯೆಲ್ಲ ಅನ್ಬೇಡಿ ಮೇಡಮ್. ನಾನಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ. ನಾನು ಯಾವತ್ತಿದ್ರೂ ನಿಮ್ಮ ನೆರಳಾಗಿರ್ತೀನಿ ಹೊರತು ನಿಮ್ಮ ಸ್ಥಾನದಲ್ಲಿ ನಿಲ್ಲೋ ಊಹೆ ಕೂಡ ಮಾಡೋದಿಲ್ಲ. ಅಯ್ಯೋ, ನಾನು ಹಾಗೆ ಅನ್ಕೊಂಡಿದ್ದೆ ಮೇಡಮ್. ಅಬ್ಬಾ, ಏನ್ ಡೌಗಳು ಮಾಡ್ತೀಯ? ಬಿಟ್ರೆ ಸಾಧಾರಣ ನಾಟಕನೇ ಆಡ್ಬಿಡ್ತೀಯ. ಅಲ್ಲ, ಆದಿತ್ಯ ಸೀರೆ ಒಡವೆಗಳು ಕೊಟ್ಟಾಗ ಕೈ ಮುಗಿದು, ದೊಡ್ಡ ಯಜಮಾನ್ರೆ ನಂದು ಬಡ ಜೀವ, ನಮ್ಮ ದೇಹಕ್ಕೆ ಇವೆಲ್ಲ ಭಾರ ಅಂತ ಹೇಳಿ ಬಿಟ್ಬಿಡ್ಬೇಕಾಗಿತ್ತು. ಆದ್ರೆ ನೀನು ಆ ಸೀರೆ ಉಟ್ಕೊಂಡು ಆ ಒಡವೆಗಳನ್ನೆಲ್ಲ ಮೈ ಮೇಲೆ ಏರಿಸ್ಕೊಂಡು ಏನ್ ಸತಿ ಸಾವಿತ್ರಿ ತರ ಪೋಸ್ ಕೊಡ್ತೀಯೇ, ಬಿಲ್ಡಪ್ ಬೇರೆ ತಗೊಳ್ತಿದ್ಯಾ? ಮೇಡಮ್, ನಾನು ಬೇಡ ಅಂತಾನೆ ಅಂದೆ. ಲೇ ಡೌರಾಣಿ, ಒಂದ್ ಕೈಯಲ್ಲಿ ಬೇಡ ಬೇಡ ಅನ್ನೋದು, ಇನ್ನೊಂದ್ ಕೈನ ಚಾಚ್ಕೊಂಡು ಕೂತ್ಕೊಳ್ಳೋದು.
ಹಂಗ್ ಮಾಡಿದ್ರೆ ಗೊತ್ತಾಗಲ್ವೇನೆ? ಅಲ್ಲ, ಈ ಮನೆಯಲ್ಲಿ ಯಾವ ಕೆಲಸದವ್ರ ಮೇಲೂ ಇಲ್ಲದೆ ಇರೋ ಪ್ರೀತಿ, ಅಭಿಮಾನ, ಕಾಳಜಿ ನಿನ್ನ ಮತ್ತೆ ನಿಮ್ಮಪ್ಪನ ಮೇಲೆ ನಮ್ಮ ಅಕ್ಕಿಲಕ್ಕನ್ಗೆ ಉಕ್ಕಿ ಉಕ್ಕಿ ಹರಿಯುತ್ತಲ್ಲ, ಅದೇನೋ ನಾ ಕಾಣೆ. ಆದಿತ್ಯನ ವಶೀಕರಣ ಮಾಡ್ಕೊಳಕ್ ಅದೇನೇನ್ ತಂತ್ರ ಉಪಯೋಗಿಸಿದ್ಯೋ? ಮೇಡಮ್, ನೀವು ಹಳ್ಳಿಯಿಂದನೇ ಬಂದಿರೋರು, ನಿಮಗೆ ಹಳ್ಳಿಯವ್ರ ಮನಸ್ಥಿತಿ ಹೇಗೆ ಅಂತ ಗೊತ್ತಿರುತ್ತೆ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಮೇಡಮ್. ಓಹೋ, ಅಂದ್ರೆ ನನ್ನನ್ನ ಹಳ್ಳಿ ಗಮಾರಿ ಅಂತ ಹಂಗಿಸ್ತಾ ಇದೀಯಾ? ಲೇಯ್, ನಾನು ಹಳ್ಳಿಯವಳಾಗಿರ್ಬೋದು, ಆದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ. ಎಲ್ಲರೂ ಎತ್ತಿನ ಗಾಡಿ ಕಟ್ಕೊಂಡು ಹೋದ್ರೆ ನಾನು ಸೈಕಲಲ್ಲಿ ಹೋಗಿದ್ದೀನಿ. ಅಂತ ದೊಡ್ಡ ಕುಟುಂಬ ನಮ್ದು. ನನ್ನ ಲೆವೆಲ್ ಏನು, ನಿನ್ ಲೆವೆಲ್ ಏನು? ನಿನ್ನೂ ಕಂಪೇರ್ ಮಾಡ್ಕೊಳ್ತೇನೆ ಬಿಕ್ನಾಸಿ. ಮೇಡಮ್, ಯಾಕೆ ಮೇಡಮ್ ಈ ರೀತಿ ಕೆಟ್ಟದಾಗೆಲ್ಲ ಮಾತಾಡ್ತೀರಾ? ಕೆಟ್ಟದಾಗಲ್ದೆ ಇನ್ನೇ ನಿನ್ನೂ ನಿಮ್ಮಪ್ಪನು ಮುದ್ದಾಡ್ಬೇಕಿತ್ತೇನೋ ಅಲ್ವೇ? ನಿಮ್ಮಪ್ಪ ಕೈ ಮುಕ್ಕೊಂಡು ಒಳ್ಳೆ ಸ್ವಾಮೀಜಿ ತರ ಅಖಿಲಮ್ನವ್ರೆ ಅಂತ ನಿಂತ್ಕೊಳ್ಳೋದೇನು? ನಮ್ಮಕ್ಕ ದೊಡ್ಡ ದೇವತೆ ತರ ಅವ್ನು ಕೇಳಿದ್ದಕ್ಕೆಲ್ಲ ವರ ಕೊಡ್ತಾ ಇರೋದೇನು? ಆಮೇಲೆ ನಿಮ್ಮಪ್ಪ ದೊಡ್ಡ ಸ್ಕೀಮ್ ಹಾಕಿ ನಿನ್ನನ್ನು ಕರ್ಸ್ಕೊಳ್ಳೋದೇನು? ನಿಮ್ಮಪ್ಪ ನಮಸ್ಕಾರ ಮಾಡೋ ಕೈಯಲ್ಲಿ ಅಖಿಲಕ್ಕನ ತಲೆ ಹೊಡೆಯೋ ಪ್ಲಾನ್ ಮಾಡಿದಾನೋ ಏನೋ? ನಿಲ್ಸಿ, ದಯವಿಟ್ಟು ನಿಲ್ಸಿ. ಮಾತು ನನ್ನ ಬಗ್ಗೆ ಹಗುರವಾಗಿದ್ರು ಪರವಾಗಿಲ್ಲ, ಆದರೆ ನಮ್ಮಪ್ಪ ಅಖಿಲಮ್ಮನ ಬಗ್ಗೆ ಮಾತಾಡಬೇಡಿ. ಎಂಥ ಏಟು ಅದೇ ಲಗೋರಿ ಆಡ್ದಂಗಿತ್ತು. ಮತ್ತೆ ಇನ್ನೊಂದು ಬಾರ್ಸದೆ. ಲೇ ತಿರ್ಬೋಕಿ ಪಾರ್ವತಿ, ಅಖಿಲಕ್ಕನ ರಕ್ತ ನಿನ್ ಮೈಯಲ್ಲಿ ಹರಿತಿದೆ ಅಂದಾಕ್ಷಣ ಆವಾಜ್ ಆಗ್ತೀಯೇನೆ? ಅಥವಾ ಇನ್ನೇನ್ ಮದ್ವೆ ಆಗಿ ಹೋಗ್ತಾ ಇದ್ದೀನಿ, ನಾನು ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ಚರ್ಬಿ ಹೆಚ್ಚಾಯ್ತಾ? ನೀನ್ ಕಣ್ಣೀರ್ ಹಾಕಿದ ತಕ್ಷಣ ಅಯ್ಯೋ ಪಾಪ ಪಾರ್ವತಿ ಅಂತ ಕರ್ಚಿಫ್ ಕೊಡೋಕೆ ನಾನು ಆದಿತ್ಯನೂ ಅಲ್ಲ, ಅವನ ತಮ್ಮ ಪ್ರೀತನೂ ಅಲ್ಲ. ಆಫ್ಟರ್ ಆಲ್ ಕೆಲಸದವಳು ನೀನು. ನಿನ್ನ ಮದುವೆ ನಡೆಸೋಕೆ ನಮ್ಮಕ್ಕ ನನ್ನನ್ನ ಹರಕೆ ಕುರಿ ಮಾಡ್ಕೊಂಡ್ರು. ಇಷ್ಟೆಲ್ಲ ನಡೆದ ಮೇಲೂ ನೀನು ಮದುವೆ ಆಗೋಕ್ ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದೀಯಾ? ನಿನ್ನ ಕನಸಿಗೆ ತಣ್ಣೀರ್ ಎರ್ಚಿ ಕೊಚ್ಚಕ್ಕೆ ಬಿಸಾಕ್ತೀನಿ ಕಣೆ. ನಾನು ನೋಡೋಕೆ ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇರ್ಬೋದು, ಆದ್ರೆ ಕಚ್ಚಿದ್ರೆ ಕೊಳಕ್ ಮಂಡ್ಲ. ಅವತ್ತೆಲ್ಲರೆದುರಿಗೂ ನನ್ನ ಮಾನ ಮರ್ಯಾದೆ ಕಳೆದು ತಮ್ಮ ದೊಡ್ಡತನ ಮೆರೆದ್ರಲ್ಲ ಅಕ್ಕ, ಇವತ್ತು ಅವ್ರ ಮರ್ಯಾದೆನ ಕಳೆದು ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಾಮಿನಿನೇ ಅಲ್ಲ.